ಸೊ ಒಂದ್ ಎಲೆಕ್ಟ್ರಿಕ್ ಟ್ರೈನ್ ಇರತ್ತ, ಅದು ನಾರ್ತ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರತ್ತ ಆಯ್ತಾ, ಅದರಿಂದ ಬರೋ ಹೋಗಿ ಯಾವ ಡೈರೆಕ್ಷನ್ ಟ್ರಾವೆಲ್ ಮಾಡತ್ತ? ನಾರ್ತ್ ಅಲ್ಲೇ ಹೋಗ್ತದೆ ಅದು. ರಾಂಗ್ ಆನ್ಸರ್. ಯಾರಿಗಾದ್ರೂ ಗೊತ್ತಾ? ನಾರ್ತ್ ಅಲ್ಲಿ ಹೋಗ್ತದೆ, ಹಾ. ಬರ್ತಾ ಅದರಿಂದ ಬರೋ ಹೋಗಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತಂತ? ಮೇಲ್ಗಡೆ ರಾಂಗ್. ರಾಂಗ್ ಆನ್ಸರ್. ಗೊತ್ತಿಲ್ಲ. ನಿಮ್ ಅಮ್ಮನ್ಗೆ 3 ಜನ ಮಕ್ಳಿದ್ರು, ಅದ್ರಲ್ಲಿ ಫಸ್ಟ್ ಮಗು ಹೆಸರು ಏಪ್ರಿಲ್, ಸೆಕೆಂಡ್ ಮಗು ಹೆಸರು ಜೂನ್, ಮೂರನೇ ಮಗು ಹೆಸರು ಏನಾಗಿರ್ಬಹುದು? ಜುಲೈ. ರಾಂಗ್ ಆನ್ಸರ್. ಯೋಚನೆ ಮಾಡಿ. ಸೊ ನಿಮ್ಮ ಅಮ್ಮನ್ಗೆ 3 ಜನ ಮಕ್ಕಳು, ಫಸ್ಟ್ ಮಗುದ ಹೆಸರು ಏಪ್ರಿಲ್, ಎರಡನೇ ಮಗುದ ಹೆಸರು ಮೇ, ಮೂರನೇ ಮಗುದ ಹೆಸರು ಏನಾಗಿರ್ಬಹುದು? ಮೇ ಜೂನ್. ಜೂನ್ ರಾಂಗ್ ಆನ್ಸರ್. ಮಾರ್ಚ್. ಮಾರ್ಚ್ ಅಲ್ಲ. ಏಪ್ರಿಲ್ ಮೇ ಜೂನ್. ಫಸ್ಟ್ ಮಗನ ಹೆಸರು ಏಪ್ರಿಲ್, ಎರಡನೇದು ಮೇ, ಮೂರನೇದು ಏನು? ಆಗಸ್ಟ್. ರಾಂಗ್. ಅಮ್ಮನ ಮಗನ ಹೆಸರಿಗಿಂತ ಬೇರೆ ಬಗ್ಗೆ ಆನ್ಸರ್ ಗೊತ್ತಿಲ್ವಾ? ಇವಾಗ ಒಂದು ಎಲೆಕ್ಟ್ರಿಕ್ ಟ್ರೈನ್ ಉಂಟು, ಅದು ಉತ್ತರ ದಿಕ್ಕಲ್ಲಿ ಹೋಗ್ತಾ ಉಂಟು, ಆದ್ರೆ ಆ ಟ್ರೈನ್ ಇಂದ ಬರುವಂತ ಹೋಗಿ ಯಾವ ದಿಕ್ಕಲ್ಲಿ ಹೋಗ್ತಾ ಇರತ್ತ? ಉತ್ತರ ದಿಕ್ಕನ್ ಬರೋದಾ? ಗಾಳಿ ದಿಕ್ಕಲ್ಲಿ ಹೋಗುತ್ತೆ ಅಷ್ಟೇ. ರಾಂಗ್ ಆನ್ಸರ್. ನಿಮ್ಮ ಅಮ್ಮನಿಗೆ 3 ಜನ ಮಕ್ಕಳು, ಫಸ್ಟ್ ಮಗುದ ಹೆಸರು ಏಪ್ರಿಲ್, ಸೆಕೆಂಡ್ ಮಗುದ ಹೆಸರು ಮೇ, ಮೂರನೇ ಮಗು ಹೆಸರೇನು? ಗೊತ್ತಿಲ್ಲ. ಹಾ, ಎಲೆಕ್ಟ್ರಿಕ್ ಟ್ರೈನ್ ನಾರ್ತ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರತ್ತೆ, ಅದರಿಂದ ಬರೋ ಹೋಗಿ ಯಾವ ಡೈರೆಕ್ಷನ್ ಟ್ರಾವೆಲ್ ಮಾಡತ್ತೆ? ಈಸ್ಟ್. ರಾಂಗ್ ಆನ್ಸರ್. ಗೊತ್ತಿಲ್ಲ, ಟ್ರೈ ಮಾಡಿ. ಬರುದಿಲ್ಲ. ಯಾಕೆ ಹೇಳಿ? ಅದು ಎಲೆಕ್ಟ್ರಿಕ್ ಅಲ್ಲ. ಸೆಕೆಂಡ್ ಕ್ವಶನ್ ಕರೆಕ್ಟ್ ಯೋಚನೆ ಮಾಡಿ ಹೇಳಿ. ಒಂದ್ ಎಲೆಕ್ಟ್ರಿಕ್ ಟ್ರೈನ್ ಉಂಟು, ಆ ಎಲೆಕ್ಟ್ರಿಕ್ ಟ್ರೈನ್ ನಾರ್ತ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಉಂಟು, ಅದರಿಂದ ಬರೋ ಹೋಗಿ ಯಾವ ಡೈರೆಕ್ಷನ್ ಹೋಗ್ತಾ ಇರಬಹುದು? ಸೌತ್. ರಾಂಗ್ ಆನ್ಸರ್. ಎಲೆಕ್ಟ್ರಿಕ್ ಟ್ರೈನ್ ಅದ. ಎಲೆಕ್ಟ್ರಿಕ್ ಟ್ರೈನ್ ಅದ. ಹೇಳಿ ಹೇಳ. ಎಲೆಕ್ಟ್ರಿಕ್ ಟ್ರೈನ್ ಅದ ಅದು. ಅದಕ್ಕೆ ಹಾಗೆ ಬರೋದಿಲ್ಲ. ಕರೆಕ್ಟ್ ಆನ್ಸರ್. ಕರೆಕ್ಟ್. ಥ್ಯಾಂಕ್ ಯು. ಫಸ್ಟ್ ಏನು ಏಪ್ರಿಲ್, ಮೇ, ರಾಗು. ನಿಮ್ಮ ಅಮ್ಮನ್ಗೆ ನೀವು ಮೂರನೇ ಮಗು, ನಿಮ್ ಹೆಸರು? ಹಾ, ಕರೆಕ್ಟ್ ಆನ್ಸರ್.